ಧರ್ಮಕ್ಷೇತ್ರದ ಬಗ್ಗೆ ಅಪಪ್ರಚಾರ ನಡೀತಾ ಇದೆ ಅಂತ ಹೇಳಿ ಚಿಂತಕ ಸೂಲಿಬೆಲೆ ಚಕ್ರವರ್ತಿ ಅವರು ಹೇಳಿದ್ದಾರೆ. ಪಬ್ಲಿಕ್ ಟಿವಿಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಕೊಟ್ಟಂತಹ ಹೇಳಿಕೆ ಇದು. ಎಸ್ಐಟಿ ಮೂಳೆ ಹುಡುಕುವಂತಹ ಪ್ರಯತ್ನದಲ್ಲಿದೆ. ಈ ಸಂದರ್ಭದಲ್ಲಿಯೇ ಕಥೆಗಳ ಮೇಲೆ ಕಥೆ, ಫೇಕ್ ಮೇಲೆ ಫೇಕ್ ಅಂತ ಹೇಳಿದ್ದಾರೆ ಪಬ್ಲಿಕ್ ಟಿವಿಗೆ. ಇದು ಸಿನಿಮಾಗಿಂತ ಡಿಫರೆಂಟ್ ಸ್ಕ್ರಿಪ್ಟ್ ಅನ್ನ ಹೊಂದಿದೆ ಅಂತ ಹೇಳಿ ಪಬ್ಲಿಕ್ ಟಿವಿ ಜೊತೆಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಮಾತನಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರ ವಿರೋಧ ಚರ್ಚೆಗಳು, ಪ್ರತಿಭಟನೆಗಳು ಮುಂದುವರೆದಿದೆ. ನಮ್ಮ ಜೊತೆ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರಿದ್ದಾರೆ. ಸರ್, ಒಂದು 15 ಗುಂಡಿ ಆಗುವ ತನಕ ಎಲ್ಲರಿಗೂ ಕನ್ಫ್ಯೂಷನ್ ಇತ್ತು, ಇದೆಯೋ ಇಲ್ಲೋ ಅಂತೇಳಿ. ಬಿಜೆಪಿಯು ನೇರವಾಗಿ ಅಲ್ದಿದ್ರು ಸೈಲೆಂಟ್ ಆಗಿತ್ತು. ಈ ಥರದೊಂದು ಆತಂಕ ಭಕ್ತರಲ್ಲೂ ಇತ್ತು. ಈಗ ನಿವಾರಣೆ ಆಗಿದೆಯಾ ಅಥವಾ ಇನ್ನೂ ಗೊಂದಲದಲ್ಲಿದ್ದಾರಾ? ಇಲ್ಲ, ಭಕ್ತರಿಗೆ ಈಗ ಸಮಸ್ಯೆ ಇಲ್ಲ. ನನಗೂ ಗೊತ್ತಿದೆ, ಬಹಳ ಜನ ರಾಜ್ಯದ ಪ್ರವಾಸವನ್ನು ಈ ಗುಂಡಿ ಅಗಿಯೋಕ್ಕಿಂತ ಮುಂಚೆ ಅಥವಾ ಈ ಮುಸುಕುಧಾರಿಯ ಆರೋಪಕ್ಕಿಂತ ಮುಂಚೆಯೂ ನಾನು ಮಾಡಿದ್ದೇನೆ, ಈಗಲೂ ನಾನು ನೋಡಿದ್ದೇನೆ. ಮನೆಗಳಲ್ಲೂ ಕೂಡ ಧರ್ಮಸ್ಥಳದಿಂದ ತಪ್ಪಾಗಿರ್ಬೋದೇನೋ ಅಂತ ಆಲೋಚನೆ ಇತ್ತು. ಮತ್ತು ಒಂದು ಹೆಣ್ಣು ಮಗಳ ಬದುಕನ್ನು ಮುಂದಿಟ್ಕೊಂಡಿದ್ದರಿಂದ ಆಕೆಗೆ ನ್ಯಾಯ ಬೇಡವಾ ಅಂತ ಎಮೋಷ್ನಲಿ ಜನ ಕೇಳ್ತಾ ಇದ್ರು. ಬಟ್ ಈಗ ಗೊತ್ತಾಗಿದೆ, ಆಕೆಗೆ ನ್ಯಾಯ ಸಿಗಬೇಕು ಅನ್ನುವ ಹೆಸರಿನಲ್ಲಿ ಇವರಿಡೀ ಒಂದು ಧರ್ಮ ಕ್ಷೇತ್ರಕ್ಕೆ ಕಳಂಕ ಹಚ್ಚುವಂಥ ಪ್ರಯತ್ನ ಮಾಡಿದ್ದಾರೆ ಅಂತ. ಹೋರಾಟಗಾರರಿಗೂ ಗೊತ್ತು ಸೌಜನ್ಯ ಕೇಸ್ನಲ್ಲಿ ಏನೂ ಇಲ್ಲ ಅಂತ. ಯಾಕೆಂದರೆ ಸೌಜನ್ಯ ಕೇಸ್ನಲ್ಲಿ ಇವರು ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾರೋ ಅವ್ರು ಯಾರೂ ಕೂಡ ಈ ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಅಂತ ಅಧಿಕೃತವಾಗಿ ಸಾಬೀತಾಗಿದೆ. ಅದರಿಂದ ಇವರಿಗೆ ದಕ್ಕುವಂಥದ್ದು ಏನೂ ಇಲ್ಲ. ಆದರೆ ಹೊಸ ಕಥೆಗಳನ್ನು ಕಟ್ಟುವ ಮೂಲಕ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಬೇಕು ಅಂತ ಏನು ಪ್ರಯತ್ನ ಮಾಡ್ತಾ ಇದ್ರು, ಅವಕ್ಕೆಲ್ಲಕ್ಕೂ ಬ್ರೇಕ್ ಬಿದ್ದಿದೆ. ಅವ್ರು ಅನ್ಕೊಂಡಿದ್ರು ಧರ್ಮಸ್ಥಳದಂಥ ಜಾಗದಲ್ಲಿ UDRಗಳು ಸಿಕ್ಕಾಪಟ್ಟೆ ಇರ್ತವೆ, ಅನ್ಐಡೆಂಟಿಫೈಡ್ ಬಾಡೀಸ್ ಇರ್ತವೆ, ಅವರಲ್ಲಿ ಪವಿತ್ರ ಕ್ಷೇತ್ರದಲ್ಲಿ ಪ್ರಾಣ ಕೊಟ್ಟರೆ ನಮ್ಗೆ ಒಳ್ಳೇದಾಗತ್ತೆ ಅಂತ ಭಾವಿಸಿ ಕೊಟ್ಟಿರ್ತಾರೆ. ಅಂಥವನ್ನ ಗ್ರಾಮ ಪಂಚಾಯತ್ನವ್ರು ಅಲ್ಲೇ ಎಲ್ಲೋ ಹೂತಿರ್ತಾರೆ ಅಂತ ಅವ್ರು ಭಾವಿಸಿಕೊಂಡಿದ್ರು. ಆದರೆ ಭಗವಂತನ ಈ ಆಟ ಬಹಳ ಅದ್ಭುತವಾಗಿರೋದು ಯಾಕೆ ಅಂತಂದರೆ, ಅವನು ಅಷ್ಟೂ ಉದ್ದಕ್ಕೆ ತೋರಿಸಿದ 13 ಪಾಯಿಂಟ್ಗಳಲ್ಲಿ ಒಂದೂ ಸಿಗಲಿಲ್ಲ. ಸ್ವತಃ ನನಗನ್ಸುತ್ತೆ ಕೆಲವೊಮ್ಮೆ SITನವರಿಗೆ ಎಷ್ಟು ಬೇಜಾರಾಗಿದೆ ಅಂತಂದರೆ, ಒಂದಾದರೂ ಸಿಗಲಿ ಅಂತ 13, 14, 15, 16, 17ನೇ ಪಾಯಿಂಟ್ವರೆಗೂ ಅವ್ರು ಹೋಗಿದ್ದಾರೆ. ಕೊನೆಗೆ ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ನ ತಗೊಂಡು ಬಂದು 18-20 ಅಡಿ ಆಳಕ್ಕೆ ಹೋದರೂ ಕೂಡ ಏನೂ ಸಿಗದೆ ಹೋದಾಗ ಕೈ ಚೆಲ್ಲುವಂಥ ಪರಿಸ್ಥಿತಿ ಬಂದಿದೆ. ಈಗಲೂ ಕೂಡ ಅವರು ಕಾಯ್ತಾ ಇದ್ದಾರೆ, ಎಲ್ಲಾದರೂ ಅಂತ ಹುಡುಕಬಹುದಾ ಅನ್ನುವಂಥ ಪ್ರಯತ್ನದಲ್ಲಿದ್ದಾರೆ. ನಂಗೆ ಅನ್ಸುತ್ತೆ ಎಷ್ಟೋ ಬಾರಿ SITಗೆ ಸ್ವತಃ ಸಿದ್ದರಾಮಯ್ಯ ಸರ್ಕಾರವೇ ಏನಾದರೂ ಸೂಚನೆ ಕೊಟ್ಟಿದೆಯಾ, ಒಂದಾದರೂ ಹೆಣವನ್ನಲ್ಲಿ ಹುಡ್ಕೊಂಡು ಬನ್ನಿ ಅನ್ನುವಂಥ ಸೂಚನೆ ಕೊಟ್ಟಿದೆಯಾ ಎನ್ನುವಂಥ ಅನುಮಾನ ಉಂಟಾಗುತ್ತೆ. ಹೀಗಾಗಿ ಅನುಮಾನದಿಂದ ಪರಿಹಾರ ಆಗಬೇಕು ಅಂತಂದರೆ ಸ್ವತಃ ಸಿದ್ದರಾಮಯ್ಯನವರು ಮಧ್ಯಪ್ರವೇಶಿಸಬೇಕು ಮತ್ತು ಇದರ ಹಿಂದೆ ಇರುವಂಥ ಷಡ್ಯಂತ್ರವನ್ನು ಬಯಲಿಗೆಳೆಯುವಂಥ ಪ್ರಯತ್ನ ಮಾಡಬೇಕು ಅನ್ನೋದು ಬಿಟ್ಟರೆ ಅವ್ರಿಗೆ ಬೇರೆ ದಾರಿ ಇಲ್ಲ ಅಂತ ನನಗನ್ಸುತ್ತೆ. ಸರ್, ಆರಂಭದ 15 ಗುಂಡಿಯವರೆಗೂ ಎಲ್ಲರೂ ಸೈಲೆಂಟ್ ಆಗಿದ್ರು. ಹಾಗೆ ದೇವಸ್ಥಾನದ ದ್ವಾರವನ್ನು ದಾಟಿ ಬಾಹುಬಲಿ ಬೆಟ್ಟದ ತಪ್ಪಲಿಗೆ ಹೋದ ನಂತರ ಜನ ಕೂಡ ಆಕ್ರೋಶ ಆಗಿದ್ದಾರೆ. ಆತ ಹೇಳ್ತಾ ಇದ್ದಾನೆ ಇನ್ನೂ 13 ಪಾಯಿಂಟ್ ಇದೆ, ಪೊಲೀಸ್ ಸ್ಟೇಷನ್ ಇದೆ, KSRTC ಇದೆ ಅಂತೇಳಿ. ಮುಂದೆ ಏನು ಇದೇ ಥರ ಮುಂದುವರೆದ್ರೆ ಅಂತ ನನಗೆ ಒಂದೇನು ಅಂತಂದರೆ, ಸಿದ್ದರಾಮಯ್ಯನವರು 22 ಹತ್ಯೆ ಮಾಡಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಈಗ SIT ಒಂದನ್ನು ಕೂರಿಸಿ ಸಿದ್ದರಾಮಯ್ಯನವರು ಹತ್ಯೆ ಮಾಡಿದ್ದು ಎಲ್ಲಾದರೂ ಮುಚ್ಚಿಟ್ಟಿದ್ದಾರೆ. ಅವ್ರು ರಾಜ್ಯ ಅಲ್ಲ, CM ರಾಜ್ಯ. ಇದಾದರೂ ಧರ್ಮಸ್ಥಳ ಆಗಿರೋದ್ರಿಂದ ಧರ್ಮಸ್ಥಳ ಮಾತ್ರ. CM ರಾಜ್ಯಕ್ಕೆ ಸಂಬಂಧಪಟ್ಟವರಾಗಿದ್ದರಿಂದ ಯಾರ ಮನೆ ಕೆಳಗೆ ಬೇಕಿದ್ರು ತೋರಿಸ್ಬೋದಲ್ಲ. ಯಾರು ಆರೋಪ ಮಾಡಿದ್ದಾರೋ ಅವ್ರನ್ನ ಕರ್ಕೊಂಡು ಬಂದು ಅವರಿಗೂ ಒಂದು ಮುಸುಕು ಹಾಕಿಸಿ ದಾರಿ ತೋರಿಸರಲ್ಲ. ಸಿದ್ದರಾಮಯ್ಯನವರು ಎಲ್ಲೆಲ್ಲಿ ಹೂತಿಟ್ಟಿದ್ದಾರೆ ಅಂತ ತೋರಿಸಿ ಅಂತ ಕೇಳಿದರೆ ಇದು ಒಪ್ಪಿಕೊಳ್ಬೋದಾಗಿರುವಂಥ ಸಂಗತಿಯಾ? ಮತ್ತು ಇಷ್ಟಕ್ಕೂ 1,000 ಜನರ ಹತ್ಯೆ ಮಾಡಿದ್ದಾರೆ, 100 ಜನರ ರೇಪ್ ಮಾಡಿದ್ದಾರೆ ಅನ್ನೋದು ಯಾವುದೇ ಫಿಲ್ಮಿನ ಸ್ಕ್ರಿಪ್ಟ್ ಮಾಡುವವನು ಕೂಡ ಒಪ್ಪಿಕೊಳ್ಳಲಾಗದ ಸಂಗತಿಗಳನ್ನು ಈ ರಾಜ್ಯದ ಜನತೆಗೆ ಒಪ್ಪಿಸುವಂಥ ಪ್ರಯತ್ನ ಮಾಡಿದರು. ಯಾಕೆಂದರೆ ಹೆಣ್ಣಿನ ವಿಚಾರ ಬಂದಾಗ ಜನ ತುಂಬ ಸೂಕ್ಷ್ಮಗೊಳ್ತಾರೆ, ಜನ ವೀಕ್ ಆಗ್ತಾರೆ ಅನ್ನುವಂಥ ಪ್ರಯತ್ನ ಇತ್ತು. ಬಟ್ ಈಗ ಸುದ್ದಿ ಹೊರಗೆ ಬಂದ ನಂತರ, ಇವೆಲ್ಲವೂ ಹೊರಗೆ ಬಂದ ನಂತರ, ಮತ್ತು ಅದರಲ್ಲೂ ಅನನ್ಯ ಭಟ್, ಸೌಜನ್ಯ ಮತ್ತು ಸುಕನ್ಯಾ ಇವರೆಲ್ಲರನ್ನೂ ಒಬ್ಬರಾದ್ಮೇಲೆ ಒಬ್ಬರು ಬರ್ತಾ ಇರೋದನ್ನು ನೋಡಿದರೆ ಇದು ಫೇಕ್ನ ಮೇಲೆ ಫೇಕು, ಕಥೆಗಳನ್ನು ಪುಂಖಾನುಪುಂಖವಾಗಿ ಸೃಷ್ಟಿಸಿದ್ದಾರೆ ಅಂತ ಗೊತ್ತಾದ ಮೇಲೆ ಜನರ ಆಕ್ರೋಶ ಮಿತಿಮೀರಿದೆ. ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ, ಬಹಳ ಬೇಗ ಇದರಿಂದ ರಿಟ್ರಾಕ್ಟ್ ಆಗಿ ಇದರ ಹಿಂದಿರುವಂಥ ಷಡ್ಯಂತ್ರವನ್ನು ಬಯಲಿಗೆ ಎಳಿಲಿಲ್ಲ ಅಂತಂದರೆ ಕರ್ನಾಟಕದಲ್ಲಿ ಇದು ದೊಡ್ಡ ಆಂದೋಲನವಾಗಿ ರೂಪುಗೊಳ್ಳಲಿಕ್ಕಿದೆ ಮತ್ತು ಇದಕ್ಕೆ ರಾಜ್ಯ ಸರ್ಕಾರವೇ ಹೊಣೆಯಾಗಲಿಕ್ಕಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸರ್, ಈಗ ಆತಂಕ ಧಾರ್ಮಿಕ ಕ್ಷೇತ್ರ ಹಿಂದೂಗಳದ್ದು, ಆನಂತರ ಶಿಕ್ಷಣ, ಈ ಎರಡನ್ನ ಟಾರ್ಗೆಟ್ ಏನಾದರೂ ಮಾಡ್ತಾ ಇದ್ದಾರಂತ ಅಲ್ಲಿಯ ಲೋಕಲ್ ಮತ್ತು ಕೆಲಸ ಮಾಡುವವರು ಅದೇ ಮಾತಾಡ್ತಿದ್ದಾರೆ. ನಮ್ಮ ಶಿಕ್ಷಣವನ್ನ ಮತ್ತು ನಮ್ಮ ಶ್ರದ್ಧೆಯನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಒಂದು ಶ್ರದ್ಧೆಯನ್ನಂತೂ ಟಾರ್ಗೆಟ್ ಮಾಡ್ತಿದ್ದಾರೆ. ರಾಜ್ಯದಾದ್ಯಂತ ತರುಣರು ಧರ್ಮಸ್ಥಳದ ಕುರಿತಂತೆ ಕೆಡುಕು ಮಾತಾಡುವಂತೆ ಮಾಡಲಿಕ್ಕೆ ಬೇಕಾಗಿರುವ ಎಲ್ಲ ಪ್ರಯತ್ನವನ್ನು ಮಾಡಿದರು. ಆದರೆ ಈಗೇನಾಗಿದೆ ಅಂತಂದರೆ, ಇವರೆಲ್ಲ ಸುಳ್ಳು ಹೇಳಿದ್ದಾರೆ ಅಂತ ಗೊತ್ತಾದ ಮೇಲೆ ತರುಣರ ಸಂಖ್ಯೆ ಇಲ್ಲಿಗೆ ಬರುವಂಥದ್ದು ಜಾಸ್ತಿ ಆಗ್ತಿದೆ. ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ತಪ್ಪು ಮಾಡಿದ್ದಕ್ಕೆ ನಾನು ಪ್ರಾಯಶ್ಚಿತ್ತ ಮಾಡ್ಕೋತೀನಿ ಅಂತ ನಡ್ಕೊಂಡಲ್ಲಿಗೆ ಹೋಗ್ತಾ ಇದ್ದಾರೆ. ಅನೇಕರು ತಪ್ಪು ಕಾಣಿಕೆಯನ್ನು ಕಟ್ತಾ ಇದ್ದಾರೆ. ಎಲ್ಲರೂ ಬಂದು ಖಾವಂದರ ಕಾಲಿಗೆ, ವೀರೇಂದ್ರ ಹೆಗಡೆಯವರ ಕಾಲಿಗೆ ಬಿದ್ದು ಹೋಗೋದನ್ನು ನಾವು ನೋಡ್ತಾ ಇದ್ದೀವಿ. ಸ್ವತಃ ಅವ್ರ ಮುಖದಲ್ಲೂ ಮಂದಹಾಸ ಮೂಡಿದೆ. ಯಾಕೆ ಅಂತಂದರೆ ಕಳೆದ
ಅನೇಕ ವರ್ಷಗಳಿಂದ ತಾವು ಮಾಡದೇ ಇರುವಂಥ ತಪ್ಪಿಗೆ ಅವರೇನು ನೋವು ಅನುಭವಿಸ್ತಾ ಇದ್ರೋ ಅದು ಇವತ್ತು ಕ್ಲಿಯರ್ ಆಗ್ತಾ ಇರೋದು ಕಾಣ್ತಾ ಇದೆ. ಶ್ರದ್ಧೆಯ ಭಾಗಕ್ಕೆ ಇವರೇನು ಪ್ರಯತ್ನ ಮಾಡಿದ್ರೋ ಅದೆಲ್ಲ ಉಲ್ಟಾಗಿದೆ. ಬಟ್ ಇವ್ರ ಉದ್ದೇಶ ಇದ್ದಿದ್ದು ಏನು ಅಂತಂದ್ರೆ ಇವರು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳ ಮೂಲಕ ಜನರು ಕನ್ವರ್ಟ್ ಆಗದಂತೆ ಏನು ತಡಿಲಿಕ್ಕೆ ಹೊರಟಿದ್ದಾರೆ ಮತ್ತು ಇವರು ಇಸ್ಲಾಮಿನ ಕುರಿತಂತೆ ಇವರು ಆಗ್ತಾ ಇರುವಂಥ ಈ ಪ್ರಯತ್ನ ಇವೆಲ್ಲವನ್ನು ತಡೆಯೋದಕ್ಕೆ ಸೈಲೆಂಟ್ ಕೆಲಸ ನಡೀತಾ ಇದೆಯಲ್ಲ, ಜನಕ್ಕೆ ಯಾವಾಗ ಎಕನಾಮಿಕಲ್ ಸ್ಟ್ರೆಂತ್ ಬರುತ್ತೋ, ಎಂಪವರ್ಮೆಂಟ್ ಆಗುತ್ತೋ ಆಗ ಜನ ಈ ಥರದ ದಿಕ್ಕಿಗೆ ಹೋಗೋದು ತಪ್ಪತ್ತೆ. ಕರ್ನಾಟಕದಲ್ಲಿ, ತಮಿಳುನಾಡಿನಲ್ಲಾದಂತೆ, ಆಂಧ್ರದಲ್ಲಾದಂತೆ ಕನ್ವರ್ಷನ್ ಮಾಫಿಯಾ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಲಿಕ್ಕೆ ಸೋತಿದೆ ಅಂತಂದ್ರೆ ಅದಕ್ಕೆ ಬಹಳ ದೊಡ್ಡ ಕೊಡುಗೆ ಏನಾದರೂ ಇದ್ರೆ ಧರ್ಮಸ್ಥಳದ್ದು. ಅದು ಸೆಂಥಿಲ್ಗೆ ಕೋಪ ಬಂದಿರಬಹುದು, ಅದು ಒಡನಾಡಿ ಸ್ಟ್ಯಾನ್ಲಿಗೆ ಕೋಪ ಬಂದಿರಬಹುದು, ಅದು ಸಮೀರ್ ಮತ್ತು ಅವನ ಹಿಂದೆ ಇರುವಂಥ ಕಾಣದ ಕೈಗಳಿಗೆ ಕೋಪ ಬಂದಿರಬಹುದು. ಹಾಗಾಗಿ ಅವರು ಮುಖವಾಡವಾಗಿ, ಮುಂದಿನ ದಾಳವಾಗಿ ಕೆಲವರನ್ನ ಉಪಯೋಗಿಸಿಕೊಂಡು ಇಡೀ ನಮ್ಮ ಧರ್ಮದ ಈ ಪರಿಕಲ್ಪನೆಯನ್ನು ಹಾಳು ಮಾಡುವಂಥ ಪ್ರಯತ್ನ ಏನು ಮಾಡ್ತಿದ್ದಾರೆ. ಸಹಜವಾಗಿ ಜನ ಇದನ್ನು ಗಂಭೀರವಾಗಿ ತಗೊಂಡಿದ್ದಾರೆ. ನಾನು ಗ್ರೌಂಡ್ ನೋಡ್ತಾ ಇದ್ದೀನಿ, ನೋಡುವಾಗ ನನಗನ್ಸುತ್ತೆ ಜನರ ಆಕ್ರೋಶ ತುದಿ ಮುಟ್ತಾ ಇದೆ, ಅವರೆಲ್ಲರೂ ಬೀದಿಗೆ ಬರ್ತಿದ್ದಾರೆ. ಸರ್ಕಾರ ಬಹಳ ಬೇಗ ಎಚ್ಚೆತ್ಕೊಳ್ಳೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಕಡೆಯದಾಗಿ ರಾಜ್ಯ ಸರ್ಕಾರ ಇದರ ಹಿಂದೆ ಷಡ್ಯಂತ್ರ ಇದೆ ಅಂತ DCM ಹೇಳ್ತಾರೆ, BJP ಹೇಳ್ತಾರೆ. ಆದರೆ ಷಡ್ಯಂತ್ರ ಮಾಡ್ತಿರೋರು ಯಾರು? ಇಬ್ಬರು ಷಡ್ಯಂತ್ರ ಅನ್ನೋರು ಷಡ್ಯಂತ್ರವನ್ನು ಬಯಲಿಗೆ ಎಳಿಬೇಕಲ್ಲ. ಒಂದು ಅಫ್ಕೋರ್ಸ್ ನಾನು ಇದನ್ನು ಒಪ್ಕೊಳ್ತೀನಿ. ಈಗ ಭಾಜಪದವರು ಷಡ್ಯಂತ್ರ ಬಯಲಿಗೆ ಎಳಿಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅಧಿಕಾರದಲ್ಲಿಲ್ಲ. ಆದರೆ ಅವರು ಆರೋಪ ಅಷ್ಟೇ ಮಾಡ್ಬೋದು, ಬರೀ ಆರೋಪ ಮಾಡ್ತಿಲ್ಲ. ಭಾಜಪದವರು ಷಡ್ಯಂತ್ರದ ನೇತೃತ್ವ ವಹಿಸಿರೋದು ಯಾರು ಅಂತ ಕೂಡ ಹೇಳಿದ್ದಾರೆ. ಶಶಿಕಾಂತ್ ಸೆಂಥಿಲ್ ಅನ್ನೋ ಹೆಸರನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಜನಾರ್ದನ್ ರೆಡ್ಡಿ ಅವರು ಇದನ್ನು ಹೇಳಿದ್ದಾರೆ ಅಂತ ನಾನು ಪತ್ರಿಕೆಗಳಲ್ಲೆಲ್ಲ ಓದಿದ್ದೀನಿ. ಅಂದರೆ ಗಂಭೀರವಾಗಿರುವಂಥ ಆರೋಪ. ಸರ್ಕಾರ ಇದರಿಂದ ಮುಕ್ತಗೊಳ್ಳಬೇಕು. ಅಷ್ಟೇ ಅಲ್ಲ, ಇದರ ಹಿಂದೆ ಒಡನಾಡಿಯ ಸ್ಟ್ಯಾನ್ಲಿ ಇದ್ದಾನೆ. ಈ ಸ್ಟ್ಯಾನ್ಲಿ ಹಿಂದೆ ಏನೆಲ್ಲ ಮಾಡಿದ್ದಾನೆ ಎನ್ನುವ ಟ್ರ್ಯಾಕ್ ರೆಕಾರ್ಡ್ ಈ ರಾಜ್ಯದ ಜನತೆಗೆ ಗೊತ್ತಿರೋದ್ರಿಂದ ಸರ್ಕಾರ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾವ ಸಮೀರ್ ಒಬ್ಬ ಮುಸಲ್ಮಾನನಾಗಿ ತನ್ನ ಜಾತಿ ಪಂಥಗಳಲ್ಲಿ ಇರಬಹುದಾಗಿರುವಂಥ ಸಮಸ್ಯೆಗಳನ್ನು ಬಿಟ್ಟು ಹಿಂದೂ ಧರ್ಮದ ಕುರಿತಂತೆ ಮೂಗು ತೂರಿಸ್ತಿದ್ದಾನೆ, ಒಂದು ಹೆಣ್ಣಿನ ಬದುಕನ್ನು ಇಟ್ಕೊಂಡು ಅಂತ ಹೇಳಿದರೆ ಆತನಿಗೆ ಇರಬಹುದಾಗಿರುವಂಥ ರೀಸನ್ಸ್ ಏನು, ಇವೆಲ್ಲವನ್ನು ಮುಂದಿಟ್ಕೊಂಡು ನೋಡಿದಾಗ ಮತ್ತು ಈ ಅನೇಕರು ಆರೋಪ ಮಾಡ್ತಿದ್ದಾರೆ. ನನಗೂ ಗೊತ್ತಿಲ್ಲ, ಇದ್ರ ಬಗ್ಗೆ ಸರ್ಕಾರವೇ ಹೇಳಬೇಕು. ಇವತ್ತು ದಕ್ಷಿಣ ಕನ್ನಡದ ಒಬ್ಬ MP EDಗೆ ಒಂದು ಪತ್ರ ಬರೆದು ಕೇಳ್ಕೊಳ್ತಾರೆ, ಈ ಯೂಟ್ಯೂಬರ್ಗಳಿಗೆ ಹಣ ಎಲ್ಲಿಂದ ಬರ್ತಿದೆ, ಇವರ ಅಕೌಂಟಿಗೆ ತುಂಬಿರುವ ಹಣ ಯಾವುದು ಅಂತ ಹುಡುಕಬೇಕು ಅಂತ. ಅಂದರೆ ಇಲ್ಲಿ ಹಣದ ಅವ್ಯವಹಾರವೂ ಕೂಡ ನಡೆದಿದೆ ಅಂತಂದ್ರೆ ಡೆಫಿನೆಟ್ಲಿ ಇವರೆಲ್ಲರೂ ಕೂಡ ಬೆತ್ತಲಾಗಬೇಕು, ಸರ್ಕಾರ ಈ ಕುರಿತಂತೆ ಮಾಡಬೇಕು. ಬಟ್ ನನಗೆ ಇವತ್ತಿನ ಸರ್ಕಾರದಿಂದ ಹೋಪ್ಸ್ ಬಹಳ ಕಡಿಮೆ ಇದೆ. ಸ್ವಲ್ಪ ಏನಾದರೂ ಹೋಪ್ ಇದ್ರೆ ಅದು DK ಶಿವಕುಮಾರ್ ಏನು ಹೇಳಿದ್ದಾರಲ್ಲ, ಸ್ವಲ್ಪ ದಿನ ಕಾಯಿರಿ, ಎಲ್ಲವನ್ನು ಹೊರಗೆ ತರ್ತೀನಿ ಅಂತ ಹೇಳಿರೋದು. ಮತ್ತು ಎಲ್ಲಕ್ಕಿಂತ ಹೆಚ್ಚು DK ಶಿವಕುಮಾರ್ ಬಿಡಿ, ಅವರು ಹಿಂದೂ ಧರ್ಮದಲ್ಲಿ ಆಸ್ಥೆ ಉಳ್ಳಂಥವರು. ಆದರೆ ದಿನೇಶ್ ಗುಂಡೂರಾವ್ ಕೂಡ ಹೇಳಿದರು, ಇದೆಲ್ಲ ನಡೀತಾ ಇರೋದು ಕೆಲವು ಲೆಫ್ಟಿಸ್ಟ್ ಗ್ರೂಪ್ಗಳು ಬರೆದಿರುವಂಥ ಪತ್ರದ ಕಾರಣಕ್ಕೋಸ್ಕರ ಇದನ್ನು SIT ರಚನೆ ಮಾಡಲಾಯಿತು ಅಂತಂದ್ರೆ ಆ ಲೆಫ್ಟಿಸ್ಟ್ ಗ್ರೂಪ್ಗಳು ಯಾವುದು, ಅವರಿಗೆ ಇದರಲ್ಲಿ ಇಂಟ್ರೆಸ್ಟ್ ಏನು, ಅವ್ರು ಯಾಕೆ ಈ ವಿಚಾರಕ್ಕೆ ಬಂದಿದ್ದಾರೆ ಎನ್ನುವುದೆಲ್ಲವನ್ನೂ ಹೊರಗೆ ತೆಗಿಬೇಕಾಗಿರುವಂಥ ಕೆಲಸ ಆಗಬೇಕಾಗಿದೆ ಅಂತ ನನಗನ್ಸುತ್ತೆ. ಬಹುಶಃ ಸಿದ್ದರಾಮಯ್ಯನವರಿಗೆ ಈಗಿರುವಂಥ ದೊಡ್ಡ ಸವಾಲಿದು. ಇಲ್ಲದೆ ಹೋದರೆ ಜನಾಕ್ರೋಶಕ್ಕೆ ಅವರು ಮಣಿಬೇಕಾದಂಥ ಸ್ಥಿತಿ ಬರುತ್ತೆ. ಇದು ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರ ಮಾತು. ಜನ ಆಕ್ರೋಶ ಈಗಲೇ ಶುರುವಾಗಿದೆ. ಇದು ವಿಪರೀತ ಆಗುವ ಮೊದಲು ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ TV, ಉಡುಪಿ.